ಹಲೋ ಬ್ಯೂಟಿಫುಲ್ ಸಲ್ಸ್, ಎಲ್ಲರಿಗೂ ನಮಸ್ಕಾರ. ಈ ಹೊಸ ವರ್ಷದಲ್ಲಿ ನಾನು ನನ್ನ ಹೊಸ ಬಟ್ಟೆಗಳದ್ದು ಒಂದು ಹಾಲ್ ಮಾಡ್ಬೇಕಂತ ಇದ್ದೀನಿ. ಮೀಶೋಯಿಂದ ಇದೆ, ಎಜಿಯೋಯಿಂದ ಇದೆ, ಆಫ್ಲೈನ್ ರಿಲಯನ್ಸಿಂದ ತಂದಿದ್ದು ಇದೆ. ಸೊ ಈ ಫುಲ್ ಮೂಟೆ ಬಂದು ಬಟ್ಟೆಗಳು ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ. ಸೊ ತಡ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಬ್ಬಾ, ಆಚೆ ಕಡೆ ಶೂಟ್ ಮಾಡೋಣ ಅಂದರೆ ಬಿಸಿಲು ಬೀಳ್ತಾ ಇದೆ. ರೂಮಲ್ಲಿ ಶೂಟ್ ಮಾಡೋಣ ಅಂದರೆ ನೀವು ನೋಡ್ಬೋದು ಹಿಂದೆ ಲೈಟ್ ಯಾವ ಸೈಡಿಂದ ಯಾವ ಆ್ಯಂಗಲಿಂದ ಇಟ್ಕೊಂಡು ಹೆಂಗೆ ಸ್ಟಾರ್ಟ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಇದನ್ನೇನಾದರೂ ತೆಗೆದ್ರೆ ಇಲ್ಲಿ ನೋಡಿ ಬಿಸಿಲು ಥರ ಬರ್ತಾ ಇಲ್ವಾ ರೇಸು. ಓಕೆ, ಹಿಂಗೆ ಇರಲ್ಲ, ಸ್ವಲ್ಪ ಜಾಸ್ತಿ ವೈಟಾಗಿ ಕಾಣಿಸ್ಬೋದು ಬೆಳಕಿಗೆ. ಓಕೆ, ಹಿಂಗೆ ಶೂಟ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ನಾನು ಹಾಕಿರೋ ಬಟ್ಟೆ ಇದು ಟಾಪ್. ಇದನ್ನು ಹೊಸದೆ. ನಾನು ಏನು ಮಾಡ್ತೀನಿ, ನಂಗೆ ಪ್ರೈಸಸ್ ಸೀರಿಯಸ್ಲಿ ತಲೆಯಲ್ಲಿ ನೆನಪಿಲ್ಲ. ಏನೇನೋ ಸಿಕ್ಕಿದೆಲ್ಲ ಬುಕ್ ಮಾಡಿಬಿಟ್ಟಿದೆ, ಎಲ್ಲ ಬಂದಿದೆ. ಯಾವುದ್ಯಾವುದು ನೋಡಿ ರಿಟರ್ನು ಮಾಡಬೇಕು. ಒಂದೊಂದು ಅರ್ಜೆಂಟಲ್ಲಿ ಓಪನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಒಂದೊಂದು ಓಪನ್ ಮಾಡಿಲ್ಲ, ಒಂದೊಂದು ಓಪನ್ ಮಾಡಿದ್ದೀನಿ. ಎಲ್ಲಾನು ಮಿಕ್ಸು ಬಟ್ ಎಲ್ಲ ಹಿಂಗೆ ತುಂಬಿಟ್ಟಿದ್ದೀನಿ. ಇನ್ನೂ ಮಡ್ಸಿಟ್ಟಿಲ್ಲ ವಾರ್ಡ್ರೋಬ್ಗೆ. ವಿಡಿಯೋ ಮಾಡಾದ್ಮೇಲೆ ಮಡ್ಸಿಡೋಣ ಅಂತ. ಈ ಟಾಪ್ನು ಕಮ್ಮಿನೇ, 200 ರುಪೀಸ್ ಒಳಗಡೆನೆ ತಗೊಂಡಿರೋದು. ಆ ಮೆಟೀರಿಯಲ್ ತುಂಬಾ ಸ್ಟ್ರೆಚಬಲ್ ಆಗಿದೆ, ನೀರಲ್ಲಿ ಹಾಕಿದ್ರೆ ಶ್ರಿಂಕ್ ಆಗಲ್ಲ. ಇದೇನು ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಟ್ರಾನ್ಸ್ಪರೆಂಟು ಇಲ್ಲ, ಒಳ್ಳೆ ರೈನ್ಬೋ ಕಲರ್, ಫುಲ್ ಕಲರ್ಫುಲ್ ಆಗಿದೆ. ನಂಗಂದ್ರೆ ಸಖತ್ ಇಷ್ಟ ಆಯಿತು. ಮತ್ತೆ ರೆಡ್ ಕಲರ್ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ, ಇಲ್ಲೇನು ಪೈಪಿಂಗ್ ಇಲ್ಲ. ಈ ಟಾಪು ನಾನು ಎಜಿಯೋ ಆ್ಯಪಲ್ಲಿ ತಗೊಂಡಿದ್ದು. ಸೊ ಸೈಡಲ್ಲಿ ಪ್ರೈಸ್ ಮತ್ತೆ ಇದ್ರದ್ದು ಫೋಟೋನ ಹಾಕಿರ್ತೀನಿ ಪ್ರತಿಯೊಂದಕ್ಕೂ. ಅಕಸ್ಮಾತ್ ಏನಾದರೂ ಸ್ಟಾಕ್ ಔಟ್ ಆಗಿದ್ರೆ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಇದೊಂದು ಟಾಪು. ನೆಕ್ಸ್ಟು ಇದೊಂದು ಲಾಂಗ್ ಫ್ರಾಕ್. ಆಲ್ರೆಡಿ ನನ್ನ ನ್ಯೂ ಇಯರ್ ವಿಡಿಯೋದಲ್ಲಿ ತೋರಿಸಿದೆ. ಇದೊಂದು ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಫ್ರಂಟ್ ನೋಡಿ ಈ ಥರ ವಿ ನೆಕ್ಕಲ್ಲಿ ಬಂದಿದೆ. ಮತ್ತು ಬ್ಯಾಕ್ ಬಂದು ಬೇಡ ಬಿಡಿ, ಇದನ್ನ ತೋರಿಸಲ್ಲ. ಫಸ್ಟ್ ಎಲ್ಲಾನು ಟಾಪ್ಸ್ ತೋರಿಸ್ಬಿಡ್ತೀನಿ ನಾನು. ಇನ್ನೊಂದು ಟಾಪ್ ಓಪನ್ ಮಾಡೋಣ. ಬ್ಲ್ಯಾಕ್ ಫ್ಲಾರಲಲ್ಲಿ ಸಕ್ಕತ್ತಾಗಿದೆ. 3/4 ಇದೆ ಆ್ಯಂಡ್ ಫಿಟ್ಟಿಂಗ್ ಸಹ ಚೆನ್ನಾಗಿದೆ. ಇದನ್ನು ಮೇ ಬಿ 200 ರುಪೀಸ್ ಒಳಗೆ ಬಂದಿದೆ ಅನಿಸುತ್ತೆ. ಇದನ್ನು ನಾನು ಇಟ್ಕೊತೀನಿ. ಇದು ಬಂದು ನನ್ನ ನೆಕ್ಸ್ಟ್ ಟಾಪ್. ವೈಟ್ ಕಲರ್ ಮೇಲೆ ಬ್ಲೂ ಕಲರ್ ಫ್ಲಾರಲ್ ಪ್ರಿಂಟ್ ಇದೆ. ವೈಟು ಬ್ಲ್ಯಾಕು ಫ್ಲಾರಲ್ ಪ್ರಿಂಟು ಅದೇ ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಇದ್ರದ್ದು ಸ್ಲೀವ್ಸ್ ಡಿಸೈನ್ ಸಹ ಪಫಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಇಷ್ಟು ಸ್ಲೀವ್ಸು. ಮತ್ತು ನೆಕ್ ಡಿಸೈನು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇದೂ ಅಷ್ಟೇ ಸ್ಟ್ರೆಚಬಲ್ ಕ್ಲಾತು, ನೀರಿಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಶ್ರಿಂಕ್ ಆಗಲ್ಲ. ಮತ್ತು ಟ್ರಾನ್ಸ್ಪರೆಂಟೂ ಇಲ್ಲ, ಮಂದಕ್ಕಿದೆ. ಇಲ್ಲಾಂದರೆ ನಾನು ಆ್ಯಕ್ಚುಲಿ ವೈಟ್ ಜಾಸ್ತಿ ಪ್ರಿಫರ್ ಮಾಡಲ್ಲ, ಒಂದು ಸ್ವಲ್ಪ ತೆಳು ಬರುತ್ತೆ, ಟ್ರಾನ್ಸ್ಪರೆಂಟ್ ಬರುತ್ತೆ ಅಂತ. ಬಟ್ ಇದೇನು ಆ ಥರ ಫೀಲ್ ಆಗ್ತಾ ಇಲ್ಲ. ಇದೂ ಅಷ್ಟೇ ಏನು ಪ್ರೈಸಿಂಗ್ ಇದೆ ನಾನು ಮೆನ್ಷನ್ ಮಾಡಿರ್ತೀನಿ. ಇದನ್ನು ಸಹ ನಾನು ಇಟ್ಕೋತಾ ಇದ್ದೀನಿ ಎಲ್ ಸೈಜಲ್ಲಿ. ಆಲ್ಮೋಸ್ಟ್ ಎಲ್ಲಾನು ಎಲ್ ಸೈಜಲ್ಲಿ ತರಿಸಿರೋದು. ಇದು ಬಂದು ನನ್ನ ನೆಕ್ಸ್ಟ್ ಟಾಪ್. ಫುಲ್ ಸ್ಲೀವ್ಸಲ್ಲಿದೆ, ಫಿಟ್ಟಿಂಗ್ ಸಖತ್ತಾಗಿದೆ. ಇದನ್ನು ಎಲ್ ಸೈಜಲ್ಲೇ ಈ ಥರ ಒಂದು ಸ್ವಲ್ಪ ರೌಂಡು ಅಲ್ಲ, ಸ್ಕ್ವೇರು ಅಲ್ಲ, ಆ ಥರ ನೆಕ್ ಲೈನ್ ಬಂದಿದೆ. ಇದೂ ಎಲ್ಲನೂ ಮೇ ಬಿ 200 ಒಳಗೆ ಅನಿಸುತ್ತೆ. ನಾನು ಜಾಸ್ತಿ ಆದರೆ ತರಿಸ್ತಾನೆ ಇರಲಿಲ್ಲ. ಇದೂ ಅಷ್ಟೇ ಮೆಟೀರಿಯಲ್ ಕ್ವಾಲಿಟಿ ತುಂಬ ಹೂವು ಬಂತು. ಆ ಮೆಟೀರಿಯಲ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಸ್ಟ್ರೆಚಬಲ್ ಆಗಿದೆ ಆ್ಯಂಡ್ ವೇರಿಂಗಲ್ಲೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಫ್ಲಾರಲ್ ಪ್ರಿಂಟಲ್ಲಿ. ಏನಕ್ಕೆ ಅದೇ ಥರ ತರಿಸಿದ್ದೀನಿ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಆಫರಲ್ಲಿ ನೋಡ್ತೀನಿ ಯಾವ್ದ್ಯಾವ್ದು ಪ್ರೈಸ್ ಕಮ್ಮಿ ಇತ್ತು ಎಲ್ಲನೂ ತರಿಸೋದು. ಈಗ ಎಲ್ಲ ವೇರ್ ಮಾಡಾದ್ಮೇಲೆ ವಾಪಸ್ ಹೋಗ್ಬಿಟ್ಟು ಪ್ರೈಸ್ ಎಷ್ಟಿದೆ ಅಂತ ನೋಡ್ತೀನಿ. ಫಸ್ಟು ವೇರ್ ಮಾಡ್ಕೊತೀನಿ, ಇಷ್ಟ ಆಯ್ತಾ ನೋಡ್ತೀನಿ, ಆಮೇಲೆ ಹೋಗಿ ಪ್ರೈಸ್ ನೋಡ್ತೀನಿ. ಓಕೆ, ಈ ಪ್ರೈಸಿಗೆ ಇದು ವರ್ತ್ ಅನ್ಸಿದ್ರೆ ಇಟ್ಕೊತೀನಿ, ಇಲ್ಲ ಅಂದರೆ ರಿಟರ್ನ್ ಹಾಕ್ತೀನಿ. ಏನಾದರೂ ಫಿಟ್ಟಿಂಗ್ ಸರಿ ಇಲ್ಲ ಅಂದರೆ ಎಕ್ಸ್ಚೇಂಜಿಗೆ ಹಾಕ್ತೀನಿ. ಇದೇ ಥರ ನಾನು ಯಾವಾಗೂ ಮಾಡೋದು. ಆಮೇಲೆ 1 ಡ್ರೆಸ್ 2 ಡ್ರೆಸ್ ಆ ಥರ ತರಿಸಲ್ಲ. ತರಿಸಿದ್ರೆ ಬಲ್ಕಲ್ಲೇ ತರಿಸ್ತೀನಿ. ಯಾವತ್ತೂ ನಾನು ಏನು ಪೇ ಮಾಡಿ ಡೆಲಿವರಿ ಚಾರ್ಜಸ್ ಕೊಟ್ಟಂತೂ ಯಾವಾಗೂ ತರಿಸಲ್ಲ. 1000 ರೂಪಾಯಿ 2000 ರೂಪಾಯಿ ಮೇಲೆ ತರಿಸ್ತೀನಿ. ಏನಕ್ಕೆ ಡೆಲಿವರಿ ಚಾರ್ಜ್ 100 ರುಪೀಸ್ ವೇಸ್ಟ್ ಮಾಡಬೇಕು ಅಂತ ನಾನು ಯಾವಾಗೂ ಥಿಂಕ್ ಮಾಡ್ತೀನಿ. ಮೀಶೋಲ್ಲಂತೂ ಡೆಲಿವರಿ ಚಾರ್ಜಸ್ ಇರಲ್ಲ, ಬಟ್ ಎಜಿಯೋದಲ್ಲೆಲ್ಲ ಡೆಲಿವರಿ ಚಾರ್ಜಸ್ ಇರುತ್ತೆ. ಸೊ ಡೆಲಿವರಿ ಚಾರ್ಜಸ್ ಬೇಡ ಅಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಜಾಸ್ತಿ ಯಾವಾಗ ದುಡ್ಡಾಗುತ್ತೆ ಆವಾಗ ಒಂದು ಅರ್ಧ ಡಜನ್ ಆದರೂ ಮಿನಿಮಮ್ ತರಿಸ್ತೀನಿ. ಇವಾಗ ಒಂದೇ ಸರಿ ಇದಿಷ್ಟು ಬಂದಿರೋದು. ಸೊ ಇದನ್ನು ಇಟ್ಕೊತೀನಿ, ಇಷ್ಟ ಆಯಿತು ನನಗೆ. ಒಂದೊಂದ್ಸರಿ ಅಲ್ಲಿ ನೋಡ್ತಾ ಇರ್ತೀನಿ, ಒಂದೊಂದ್ಸರಿ ಇಲ್ಲಿ ನೋಡ್ತಾ ಇರ್ತೀನಿ. ಅಲ್ಲಿ ಮಿರರ್ ಇದೆ, ಸೊ ಅದಕ್ಕೆ ಮಿರರಲ್ಲಿ ನೋಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಟಾಪ್ ಏನಿದೆ ನೋಡೋಣ. ಈ ಸರಿ ಅಂತೂ ಯಾವುದೇ ಟಾಪ್ನ ವಾಪಸ್
ಕಳಿಸ್ತೀನಿ ಅಂತಾನೆ ಅನಿಸ್ತಾ ಇಲ್ಲ. ಎಲ್ಲಾನು ಸ್ಟ್ರೆಚಬಲ್ ಆಗಿ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನೆಕ್ ಲೈನ್ಸು ಅಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ದಾರೆ ನೆಕ್ ಲೈನ್ಸ್ನ. ಆ್ಯಂಡ್ ಇದನ್ನು ನೋಡ್ಬೋದು, ಸ್ಲೀವ್ಸ್ ಒಂದೊಂದೂ ಡಿಫ್ರೆಂಟ್ ಆಗಿದೆ ಸ್ಲೀವ್ಸ್. ನಾನು ಫುಲ್ ಸ್ಲೀವ್ಸಲ್ಲಿ ಲಾಸ್ಟ್ ಟೈಮ್ ಹಾಕೊಂಡಲ್ಲ, ಅದೇ ಫಸ್ಟ್ ಆಫ್ ಜಾಸ್ತಿ ನನ್ನ ಹತ್ರ ಫುಲ್ ಸ್ಲೀವ್ಸ್ ಇಲ್ವೇ ಇಲ್ಲ. ಈ ಥರ ಸ್ಲೀವ್ಸ್ 3/4 ಸ್ಲೀವ್ಸ್ ಇದೆ, ಕ್ಯಾಪ್ ಸ್ಲೀವ್ಸ್ ಇದೆ, ಸ್ಲೀವ್ಲೆಸ್ಸು ಕಮ್ಮಿನೇ, ಫುಲ್ ಸ್ಲೀವ್ಸು ಕಮ್ಮಿನೇ. ಇದನ್ನು ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಏನಪ್ಪ ಇದ್ರದ್ದು ತೋಳು ಸ್ಲೀವ್ಸ್ ಡಿಸೈನ್ ಇದ್ರದ್ದು ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇದನ್ನು ಸಹ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನು ಟಾಪ್ ಇದೆ ನೋಡೋಣ, ಮೇ ಬಿ ಮುಗಿತೇನೋ, ಫ್ರಾಕ್ಸ್ ಇರ್ಬೋದು, ತೋರಿಸ್ತೀನಿ. ಇನ್ನಷ್ಟು ಟಾಪ್ಸ್ ಇದೆ. ಇದೆಲ್ಲ ಬಂದು ರಿಲಯನ್ಸಲ್ಲಿ ನಾನು ತಗೊಂಡಿದ್ದು, ಆಫರ್ ನಡೀತಾ ಇತ್ತು, ಇನ್ನು ಟ್ಯಾಗ್ಗಳು ಬಿಚ್ಚಿಲ್ಲ. 400 ರುಪೀಸ್ ಇದೆ, 50% ಆಫಲ್ಲಿ 200 ರುಪೀಸ್ಗೆ ತಗೊಂಡೆ. ಇದ್ರದ್ದೇನಾದರೂ ಅಕಸ್ಮಾತ್ ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿಲ್ಲ ಅಂದರೆ ನೋ ಲಿಂಕ್ಸ್, ಯಾಕಂದರೆ ಇದು ಆಫ್ಲೈನ್ ನಾನು ರಿಲಯನ್ಸ್ ಸ್ಟೋರ್ಸಿಂದ ತಗೊಂಡಿದ್ದು, 50% ಆಫರ್ ನಡೀತಾ ಇತ್ತು ಅದಕ್ಕೆ. ಸೊ ಈ ಟಾಪ್ ಬಂದು 200 ರುಪೀಸು. ಇದೆಲ್ಲನೂ ಆ್ಯಕ್ಚುಲಿ ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ವರ್ತ್ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದು. ಆಲ್ಮೋಸ್ಟ್ 250 ರುಪೀಸಲ್ಲೇ ತಗೊಂಡಿದ್ದೀನಿ. ಆ ಟಾಪ್ ಕಲೆಕ್ಷನ್ಸ್ ಎಲ್ಲ ಒಂದೊಂದಾಗಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಟಾಪು. ಸೊ ಲಾಸ್ಟಲ್ಲಿ ನೀವು ಹೇಳ್ಬೇಕು ನಿಮ್ಗೆ ಯಾವ ಟಾಪ್ ಇಷ್ಟ ಆಯಿತು, ಯಾವ ಟಾಪ್ ಇಷ್ಟ ಆಗಿಲ್ಲ ಅಂತ, ಓಕೆನಾ? ಸೊ ಇದೊಂದು ಟಾಪು ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈನ್ಸಲ್ಲಿ ಬಂದಿದೆ. ಬ್ಲ್ಯಾಕು ವೈಟು ಬಿಟ್ಟು ಇನ್ನೇನು ತೊಗೊಂಡಿದ್ದೀನಿ, ಅದೊಂದು ಪರ್ಪಲ್ ಒಂದಿತ್ತು ಅಷ್ಟೇ. ಸೊ ಡೀಸೆಂಟ್ ಆಗಿದೆ ಟಾಪು, ಚೆನ್ನಾಗಿದೆ, ಫುಲ್ ಕಾಲರಲ್ಲಿ. ಇದ್ರದ್ದು ಪ್ರೈಸು 300 ರುಪೀಸ್ ಇದೆ. ಇದನ್ನು 150 ರುಪೀಸ್, 50% ಆಫಲ್ಲಿ 150 ರುಪೀಸ್ ಬಿದ್ದಿದೆ. ಇದೂ ಅಷ್ಟೇ ತುಂಬ ಸ್ಟ್ರೆಚಬಲ್ ಆಗಿ, ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಇಟ್ಕೊಳ್ಳೇಬೇಕು, ಏನಕ್ಕಂದರೆ ಇದೆಲ್ಲ ಆಫ್ಲೈನ್ ನಾನು ತೊಗೊಂಡಿರೋದು. ಇದೊಂದು ಕ್ರಾಪ್ ಟಾಪ್ ನಂಗೆ ತುಂಬ ಇಷ್ಟ ಆಯಿತು. ಲೂಸ್ ಫಿಟ್ಟಿಂಗಲ್ಲಿ, ಸ್ಲೀವ್ಸು ನೋಡ್ಬೋದು ಲೂಸ್ ಆಗಿದೆ. ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದೊಂದು ಸ್ವಲ್ಪ ಕಾಸ್ಟ್ಲಿ ಇತ್ತು, 599 ಅಂದರೆ 600 ರುಪೀಸ್ದು 300 ರುಪೀಸಲ್ಲಿ. ಬಟ್ ಒಂಥರ ಸ್ಪೋರ್ಟ್ಸ್ಗೆಲ್ಲ ಹಾಕೊಂಡೋಗಕ್ಕೆ ಚೆನ್ನಾಗಿದೆ, ಸ್ಪೋರ್ಟ್ಸ್ ಲುಕ್ ಕೊಡ್ತಾ ಇದೆ. ಈ ನೆಕ್ ವೈಟ್ ಮಾಡಿರೋದಿರ್ಬೋದು, ಇಲ್ಲಿ ಬರ್ತಿರೋದಿರ್ಬೋದು, ಮತ್ತು ಇದು ಸ್ಲೀವ್ಸ್ ಡಿಸೈನ್ ಎಲ್ಲ ಇರ್ಬೋದು. ಇಷ್ಟ ಆಯಿತು ಹಾಕಿದ ತಕ್ಷಣ. ಲೂಸ್ ಆಗಿ ಒಂಥರ ಕಂಫರ್ಟಬಲ್ ಆಗಿದೆ. ಸೊ ಅದಕ್ಕೆ ಇದು ಒಂದು ಟಾಪ್ನ ತಗೊಂಡಿದ್ದೆ. 300 ರುಪೀಸ್ ಪ್ರೈಸ್ ರೇಂಜ್ ಅಲ್ಲ, 300 ರುಪೀಸೇ. ಆ್ಯಂಡ್ ಇದೊಂದು ಪ್ಲೇನ್ ಬ್ಲ್ಯಾಕ್ ಕಲರ್ ಟಾಪ್ ಇಲ್ಲೇ ಹಾಕಿದ್ದಾರೆ, ಸೈಜ್ ಎಮ್. ಇದನ್ನು ಏನೋ ಪ್ರಿಂಟು, ಇದನ್ನು ತೆಗಿಬೋದು. ಸೊ ಕಂಪ್ಲೀಟ್ ಪ್ಲೇನ್ ಟಾಪ್, ಇದು ರೆಗ್ಯುಲರ್ ಫಿಟ್ಟಲ್ಲಿದೆ. ಇದು 200 ರುಪೀಸ್ದು, 50% ಆಫರಲ್ಲಿ 100 ರುಪೀಸ್. ಸೊ ಜಸ್ಟ್ ಇಲ್ಲೇ ಎಲ್ಲಾದರೂ ಹೋಗುವಾಗ ಹಾಕೋಬೋದು. ಫಸ್ಟ್ ಐರನ್ ಮಾಡಬೇಕೆಲ್ಲ ಮುದ್ರಿ ಬಿಸಾಕಿ ಈ ಥರ ಆಗಿದೆ ಪರಿಸ್ಥಿತಿ. ಇದೊಂದು ನನಗೆ ತುಂಬ ಇಷ್ಟ ಆಯಿತು, ಕಲರು ಇಷ್ಟ ಆಯಿತು, ಡಿಸೈನ್ ಇಷ್ಟ ಆಯಿತು, ಆಮೇಲೆ ಈ ಮೆಟೀರಿಯಲ್ ಕ್ವಾಲಿಟಿನೂ ಇಷ್ಟ ಆಯಿತು. ಸಿಂಪಲ್ ಸ್ಟಿಚಿಂಗ್ ಇದೆ, ಬಟ್ ಇದ್ರ ಮೇಲೆ ಒಂಥರ ಚಿಣಿಮಿಣಿ ಕೊಟ್ಟಿದ್ದಾರಲ್ವ, ಇದು ಹೊಲ್ದಿದಾರಲ್ಲ, ಅದು ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಈ ಟಾಪಿಗೆ. ಎಮ್ ಸೈಜಲ್ಲೇನೆ ಇದನ್ನು. ಆ್ಯಂಡ್ ಇದು 600 ರುಪೀಸ್ದು, ಆಫರಲ್ಲಿ 300 ರುಪೀಸ್. ನೆಕ್ಸ್ಟ್ ಬಂದು ನಾನು ವೇರ್ ಮಾಡಿದ್ದು ಮತ್ತೆ ಇನ್ನೊಂದು ಕ್ರಾಪ್ ಟಾಪ್. ಮೆಟೀರಿಯಲ್ ಕ್ವಾಲಿಟಿ ತುಂಬಾ ತಿಕ್ಕಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 600 ರುಪೀಸ್. ನಾನು ತೊಗೊಂಡಿರೋದು 50% ಆಫ್ 300 ರುಪೀಸ್ಗೆ. ಫುಲ್ ಸ್ಲೀವ್ಸ್ ಆ್ಯಂಡ್ ನೆಕ್ ಡಿಸೈನೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟಾಪ್ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಕ್ರಾಪ್ ಟಾಪ್, ಬ್ಲ್ಯಾಕ್ ಕಲರ್. ಇಲ್ಲಿ ಒಂದು ಫುಲ್ಲು ಹ್ಯಾಂಡ್ ವರ್ಕು ಏನೋ ಮಾಡಿದ್ದಾರೆ. ಸೊ ಈ ವರ್ಕ್ಗೋಸ್ಕರ ತಗೊಂಡೆ. ಕ್ಯಾಪ್ ಸ್ಲೀವ್ಸಲ್ಲಿ 400 200 ರುಪೀಸ್ಗೆ. ಇನ್ನೊಂದು 2 ಇದೆ, ತೋರಿಸ್ಬಿಟ್ಟು ಈ ವಿಡಿಯೋನ ಬೇಗ ಎಂಡ್ ಮಾಡ್ತೀನಿ. ವಾವ್, ಚೆನ್ನಾಗಿದೆ ಅಲ್ವಾ? ಇದೂ ಅಷ್ಟೇ ಕ್ರಾಪ್ ಟಾಪ್ ಥರ ಬಂದಿದೆ. ಏನಂತಾರೆ, ಶರ್ಟ್ ಬಾಯ್ಸ್ ಹಾಕ್ತಾರಲ್ವ ಆ ಥರ ಶರ್ಟಲ್ಲಿ ಕ್ರಾಪ್ ಟಾಪ್. 1 ಪಾಕೆಟ್ ಸಹ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ 600 ರುಪೀಸ್ದು, 300 ರುಪೀಸ್. ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿ ಅಂತ ಅನಿಸ್ತು. ಲೂಸ್ ಫಿಟ್ಟಿಂಗ್. ಇದನ್ನು ಯಾವುದು ಹೈ ವೆಸ್ಟ್ ಜೀನ್ಸ್ ಮೇಲೆ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ತೊಗೊಂಡೆ 300 ರುಪೀಸ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಬ್ಯೂಟಿಫುಲ್ ಫ್ರಾಕ್, ಫ್ಲಾರಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಪ್ರೈಸ್ ಬಂದು ಮೇ ಬಿ 750 ರುಪೀಸ್ ಜಾಸ್ತಿ ಅಂತ ಅನಿಸ್ತು. ಯಾಕಂದರೆ ಫಸ್ಟ್ ಹಾಫ್ ಮಾತ್ರ ಲೈನಿಂಗ್ ಕೊಟ್ಟಿದ್ದಾರೆ, ಸೆಕೆಂಡ್ ಹಾಫ್ ಕೆಳಗಡೆ ಬಂದು ಇನ್ನೂ ಲೈನಿಂಗ್ ಕೊಟ್ಟಿಲ್ಲ. ಸೊ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಬಟ್ ಮುಂದೆ ನೆಕ್ಲೈನ್, ಹಿಂದೆ ನೆಕ್ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವೇನಾದರೂ ಇಷ್ಟ ಆದರೆ ತೊಗೋಬೋದು. ಬ್ಲ್ಯಾಕ್ ಕಲರ್ ಲಂಗ ಹಾಕೋಬೋದು ಆರಾಮಾಗಿ.
ಬಟ್ ಆ ಪ್ರೈಸ್ಗೆ ಬರ್ತಲ್ಲ ಅಂತ ನನಗನ್ಸಿ ಇದೊಂದನ್ನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಕಂಪ್ಲೀಟ್ ನನ್ನ ಟಾಪ್ಗಳ ಹಾಲ್. ಸೊ ಯಾವ ಟಾಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಯಾವ್ದು ಇಷ್ಟ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ. ಸೊ ಯಾವುದಕ್ಕೆ ಪ್ರೈಸಸ್ ಇದೆ ಎಲ್ಲದಕ್ಕೂ ಪ್ರೈಸ್ ಹಾಕಿರ್ತೀನಿ, ಯಾವುದಕ್ಕೆ ಲಿಂಕ್ಸ್ ಇದೆ ಎಲ್ಲದಕ್ಕೂ ಕೆಳಗಡೆ ಲಿಂಕ್ಸ್ನ ಸಹ ಕೊಟ್ಟಿರ್ತೀನಿ. ಹೋಪ್ಫುಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು. ನೀವೇನಾದರೂ ಟಾಪ್ಸ್ ಪರ್ಚೇಸ್ ಮಾಡಬೇಕಂತ ಇದ್ದರೆ ನಿಮಗೊಂದು ಫೇರ್ ನಾಲೆಜ್ ಅದ್ರ ಬಗ್ಗೆ, ಫೇರ್ ಐಡಿಯಾ ಅಂತ ಹೇಳ್ಬೋದು. ಸೊ ಫೇರ್ ಐಡಿಯಾ ನಿಮ್ಗೆ ಅದ್ರ ಬಗ್ಗೆ ಸಿಕ್ತು ಅಂತ ಅನ್ಕೊತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಹಾರ್ಟ್ ಡ್ರಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.